ಹಲೋ ಹಲೋ ಸರ್, ಎಲ್ಲಿದ್ದೀರಾ? ಹಲೋ ಮೇಡಮ್, ನಿಮ್ ರೈಟ್ ಸೈಡ್ ಇದೀನಿ ಮೇಡಮ್. ನಮಸ್ತೆ ಸರ್. ಸರ್ ಕುಡಿಯಕ್ಕೆ ಏನಾದ್ರು ತಗೊಳ್ತೀರಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಪರವಾಗಿಲ್ಲ. ಸರ್ ಅದೇ ಮನೆ ಬಗ್ಗೆ ಮಾತಾಡಿದ್ನಲ್ಲ, ಏನಾಯ್ತು? ಎಲ್ಲಾನು ಓಕೆ ಆಗಿದೆ ಮೇಡಮ್. ನಾನು ಓನ್ ಹತ್ರ ಮಾತಾಡಿದ್ದೀನಿ. ನೀವ್ ಹೇಳ್ದಂಗೆ ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಹೌದಾ ಸರ್, ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಅವ್ರು ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ಮನೆಯೆಲ್ಲ ಕ್ಲೀನಾಗಿ ರೆಡಿ ಮಾಡಿಸಿ ಕೊಡ್ತೀನಿ ಮೇಡಮ್. ನಾ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಯ್ತು. ಅಯ್ಯೋ, ಅದಲ್ಲೇನಿದೆ ಬಿಡಿ ಮೇಡಮ್, ಇದೇ ಅಲ್ವಾ ನಮ್ ಕೆಲಸ. ಸರಿ, ನಾನು ನೋಡ್ತೀನಿ ಮೇಡಮ್. ಅಯ್ಯೋ ಸರ್, ಊಟ ಮಾಡ್ಕೊಂಡು ಹೋಗಿ. ಇಲ್ಲ 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 ಮೇಡಮ್, ಪರವಾಗಿಲ್ಲ ಮೇಡಮ್. ಅಯ್ಯೋ, ಅದ್ ಹೇಗಾಗುತ್ತೆ ಸರ್, ನನ್ನ ತಂಗಿ ಮದ್ವೆಗೆ ಬಂದಿದ್ದೀರಿ, ಊಟ ಮಾಡದೆ ಹೋಗೋ ಹಾಗೆ ಇಲ್ಲ. ಒಂದ್ ನಿಮಿಷ ಇರಿ. ಅಣ್ಣ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಇವ್ರನ್ನ ಒಂಚೂರು ಊಟದ ಹಾಲ್ ಹತ್ರ ಕರ್ಕೊಂಡು ಹೋಗ್ತೀರಾ? ಅಯ್ಯೋ ಕಿಶನ್, ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಅದು ನಿಮ್ಮನೆ ಹುಡ್ಕೊಂಡ್ ಬಂದಿದ್ದು. ನನ್ನನ್ನು ಹುಡ್ಕೊಂಬಂದ್ರ? ನಾನು ನಿಮ್ ಹತ್ರನೇ ಮಾತಾಡ್ಬೇಕು ಅಂತ ಅನ್ಕೋತಿದ್ದೆ. ನನ್ನ ಹತ್ರನಾ? ಏನ್ ವಿಷಯ? ಅದು ಕಿಶನ್, ನಿಮ್ಗೆ ಮತ್ತೆ ಪೂಜೆಗೆ ಮದ್ವೆ ಆದ್ಮೇಲೆ ಇರೋದಕ್ಕೆ ಒಂದ್ ಮನೆ ನೋಡಿದೀನಿ. ನೀವಿನ್ ಮುಂದೆ ಅಲ್ಲೇ ಇರ್ಬೋದು. ಅಲ್ಲ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ ನೀವು? ಇಲ್ಲ ಕಿಶನ್, ನಾನವತ್ತು ನಿಮ್ ಮನೇಲಿ ಮಾತಾಡುವಾಗ ನೀವ್ ನಮ್ ಮನೇಲೇ ಇರ್ಬೋದು ಅಂತ ಹೇಳಿರ್ಬೋದು. ಕಾಮತ್ ಸರ್ ಮನೆ ಮಗನ ನಮ್ ಮನೇಲಿ ಮನೆ ಹಳಿಯಾಗಿ ಇಟ್ಕೊಂಡಿದೀವಿ ಅಂತ ಊರಲ್ಲೆಲ್ಲ ಸುದ್ದಿ ಹಡ್ಬಿಟ್ರೆ ಅದು ಬೇರೆ ತರಾನೇ ಆಗ್ಬಿಡುತ್ತೆ. ನಿಮ್ ಮನೆಗೂ ನಿಮ್ಗೂ ಸರಿ ಹೋಗ್ತಿಲ್ಲ ಅಂತ ಒಂದಷ್ಟು ಊಹಾಪೋಹಗಳು ಹುಟ್ಕೊಂಡ್ಬಿಡುತ್ತೆ. ಆತರ ಎಲ್ಲ ಆದ್ರೆ ನಿಮ್ ಮನೆತನಕ್ಕೆ ಮುಜುಗರ ತರಿಸುತ್ತೆ. ಆತರ ಆಗೋದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಮಾತಾಡಾಗಿದೆ. ನಾಳೆ ಅಡ್ವಾನ್ಸ್ ಕೂಡ ಕೊಡ್ತಾ ಇದೀನಿ. ಅಲ್ಲ, ಯಾಕೆ ನಿಮ್ಗೆ ಸುಮ್ನೆ ತೊಂದ್ರೆ ಅಂತ? ಇದ್ರಲ್ಲಿ ತೊಂದ್ರೆ ಏನ್ ಬಂತು ಕಿಶೋರ್? ನೀವು ನಮ್ಮ ಮನೆಯವ್ರ ಥರಾನೆ. ಕಷ್ಟ ಅಂತ ಬಂದಾಗ ಮನೆಯವ್ರು ಹೆಲ್ಪ್ ಮಾಡದೆ ಇನ್ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ? ನೋಡಿ, ನೀವ್ ಏನು ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ಏನೇ ಬೇಕಿದ್ರು ನಿಮ್ ಜೊತೆ ನಾನಿರ್ತೀನಿ. ಯಾವ್ದೇ ಸಂಕೋಚ ಇಲ್ಲದೆ ನನ್ನ ಹತ್ರ ಏನ್ ಬೇಕಾದ್ರೂ ಕೇಳ್ಬೋದು, ಆಯ್ತಾ? ಕಿಶನ್, ಮದುಮಗ ನೀವು ಈ ತರ ಯೋಚನೆ ಮಾಡ್ತಾ ನಿಂತ್ರೆ ಹೇಗೆ? ನಡ್ರಿ ಹೋಗೋಣ. ಇವು ನಡೀರಿ. ಏನ್ ನಡೀತಾ ಇದೆ ಇಲ್ಲಿ? ನಾನು ಭಾಗ್ಯನ ಬಗ್ಗೆ ಅನ್ಕೊಂಡಿದ್ದೆ ಏನು, ಇಲ್ಲಿ ನಡೀತಾ ಇರೋದೇ ಏನು? ಭಾಗ್ಯ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರಾ? ಹೌಕಮ್? ನಾನೇ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಾ? ಆಚಮ್ಯ ಓಂ ಅಚ್ಯುತಾಯ ನಮಃ ಕೊಡಿರೆ. ಓಂ ಅನಂತಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಪುನಃ ಹಸ್ತಂ ಪ್ರಕ್ಷಾಳ್ಯ, ಮತ್ತೆ ಕೈ ತೊಳೆಯೋದು. ತದಂಗತ್ವೇನ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಜ್ಯೇಷ್ಠರಾಜ ಬ್ರಹ್ಮಣ ಬ್ರಹ್ಮಣಸ್ಪುತಃ ನಶ್ವನ್ಮನ್ನೋತವೇ ಸೇದ ಸಾಧನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಧ್ಯಾಯಾಮಿ, ಕಳಶಕ್ಕಾಕಿ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಅರಿಶಿನ ಕುಂಕುಮಾಕಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಹರಿದ್ರಾ ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಮದುಮಗಳು ಕರ್ಕೊಂಬನ್ನಿ. ಏನಾಯ್ತಕ್ಕ? ಪೂಜಾ, ನಿನ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ಏನ ಮಾತಾಡೋದಿದ್ಯಾ? ಈಗ್ಲಾ? ಹೌದು ಅಮ್ಮ, ಈಗ್ಲೇ ಮಾತಾಡ್ಬೇಕು. ಭಾಗ್ಯ, ಏನ್ ಹುಡುಗಾಟ ಆಡ್ತಿದ್ಯಾ? ಮುಹೂರ್ತಕ್ಕೆ ಹೊತ್ತಾಯ್ತು ಅಂತ ಪುರೋಹಿತರು ಹೇಳ್ತಾ ಇದ್ದಾರೆ. ನೀನ್ ನೋಡಿದ್ರೆ ಮಾತಾಡ್ಬೇಕು ಅಂತಿದೆಯಲ್ಲ, ಏನಾಗಿದೆ ನಿನಗೆ? ಅಮ್ಮ, ನಾನು ಈಗ್ಲೇ ಮಾತಾಡ್ಬೇಕು. ತುಂಬಾ ಮುಖ್ಯವಾದ ವಿಷಯ, ಮುಹೂರ್ತಕ್ಕಿಂತಾನು ಮುಖ್ಯವಾದ ವಿಷಯ. ಭಾಗ್ಯ, ಏನಮ್ಮ ಇದೆಲ್ಲ? ಮುಹೂರ್ತ ಮೀರೋಗುತ್ತೆ. ಕ್ಷಮಿಸಿ ಮಾವ, ನಾನು ಹಿಂಗೆ ಮಾತಾಡ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಇದು ನನ್ನ ತಂಗಿ ಜೀವನದ ಪ್ರಶ್ನೆ. ಅಲ್ಲ ಭಾಗ್ಯ. ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ಮದುವೆನ ಅಕ್ಕನೇ ಗೊತ್ತು ಮಾಡಿರೋದು. ಅವಳಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಈ ಟೈಮಲ್ಲಿ ಅವಳು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂದರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಅಕ್ಕ, ನೀನು ಹೇಳು. ಪೂಜಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ಖಂಡಿತ ಕೊಡ್ತೀನಿ ಅಕ್ಕ. ಅದೇನು ಅಂತ ಹೇಳು. ನಾನು ಮತ್ತೆ ಕೇಳ್ತಾ ಇದ್ದೀನಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಏನಕ್ಕ ನೀನು ಇಷ್ಟೆಲ್ಲ ಆದಮೇಲೆ ಮತ್ತೆ ಕೇಳ್ತಿದ್ಯಲ್ಲ? ನಾನು ಈ ಪ್ರಪಂಚದಲ್ಲಿ ಕಣ್ಣು ಮುಚ್ಕೊಂಡು ಒಬ್ಬರನ್ನ ನಂಬ್ತೀನಿ ಅಂದರೆ
ಅದು ನಿನ್ನನ್ನು ಮಾತ್ರ. ಸರಿ, ಹಾಗಾದ್ರೆ ನಾ ಹೇಳೋದನ್ನ ಕೇಳ್ತೀಯಲ್ವಾ? ಅಕ್ಕಮ್ಮ, ಏನಿದೆಲ್ಲ ಈ ಟೈಮ್ನಲ್ಲಿ ಹೀಗೆ ಯಾಕೆ ಕೇಳ್ತಿದ್ಯಾ? ಯಾಕೆ ಅಂದರೆ ನಾನು ತುಂಬ ಮುಖ್ಯವಾದ ನಿರ್ಧಾರ ತಗೊಳಕ್ಕಿದ್ದೀನಿ. ಅದಕ್ಕೆ ನನಗೆ ಪೂಜನ್ ಉತ್ತರ ಬೇಕು. ಹೇಳು ಪೂಜಾ, ನಾ ಹೇಳಿದ್ದನ್ನ ಕೇಳ್ತೀಯಲ್ವಾ? ಹ್ಞೂ ಅಕ್ಕ, ಕೇಳ್ತೀನಿ. ಏನು ಕೇಳಬೇಕು ಅಂತ ಇದೆಯಾ ಕೇಳು. ಪೂಜಾ, ನೀನು ಹಸೆ ಮಣೆ ಮೇಲೆ ಕೂರೋದು ಬೇಡ. ಈ ಮದುವೆ ನಿಲ್ಲಿಸ್ಬಿಡೋಣ. ಏ ಭಾಗ್ಯ, ಏನ್ ಹುಡುಗಾಟ ಆಡ್ತಿದ್ಯಾ ನೀನು? ಇಲ್ಲಮ್ಮ, ನಿಜಾನೇ ಹೇಳ್ತಿದ್ದೀನಿ. ಏನ್ ನಿಜ? ನಿನ್ ತಲೆ ಕೆಟ್ಟಿದೆ ಕಣೆ. ಏ ಪೂಜಾ, ನೀನ್ ಇವಳ ಮಾತನ್ನ ಕೇಳ್ಬೇಡ. ಹೋಗು, ಹಸೆ ಮನೆ ಮೇಲೆ ಕೂತ್ಕೋ. ಭಾಗ್ಯ, ಏನಮ್ಮ ಇದೆಲ್ಲ? ಇಷ್ಟೆಲ್ಲ ಶಾಸ್ತ್ರ ಮಾಡಿಕೊಂಡು ಮದುವೆ ಮಾಡ್ತಾ ಇದ್ದೀವಿ, ಮದುವೆ ನಿಲ್ಸೋದು ಶೋಭೆನಾ? ಇಲ್ಲ ಮಾವ, ನನ್ನ ತಂಗಿ ಜೀವನದ ಮುಂದೆ ಈ ಮದುವೆ ಶಾಸ್ತ್ರ ಯಾವುದು ಮುಖ್ಯ ಅಲ್ಲ. ಮಗಳೇ, ಏನಾಗಿದೆಯಮ್ಮ? ಇವಳು ಇಷ್ಟಪಟ್ಟೆ ಮದುವೆ ಆಗ್ತಿರೋದು ತಾನೇ? ಅವಳೇನೋ ಇಷ್ಟಪಟ್ಟಿದ್ದಾಳೆ ಅತ್ತೆ, ಆದ್ರೆ ಅವಳನ್ನು ಇಷ್ಟಪಡೋರು ಬೇಕಲ್ವಾ? ಅಲ್ಲ, ಏನು ನಿಮ್ಮ ಮಾತಿನ ಅರ್ಥ? ಪೂಜನ ಇಷ್ಟಪಡೋರು ಬೇಕು ಅಂತ ಹೇಳ್ತಿದಾರಲ್ಲ, ನಾನು ಇಷ್ಟಪಡ್ತಾ ಇದ್ದೀನಿ. ಪೂಜನು ನನ್ನ ಇಷ್ಟಪಡ್ತಿದ್ದಾಳೆ ಅಂತ ನಿಮಗೂ ಗೊತ್ತಲ್ವಾ? ಯಾಕೆ ಈ ಥರ ನಿರ್ಧಾರ? ಪ್ಲೀಸ್ ನೀವು ನೋಡಿ ಕಿಶನ್, ಅವಳು ಆ ಮನೇಲಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ನೀವೊಬ್ಬರೇ ಇಷ್ಟಪಟ್ರೆ ಸಾಕಾಗಲ್ಲ. ನೋಡು ಭಾಗ್ಯ, ನೀನು ಯಾವ ಉದ್ದೇಶದಿಂದ ಇದನ್ನೆಲ್ಲ ಮಾತಾಡ್ತಿದ್ಯಾ ಅನ್ನೋದು ನನಗೊಂದು ಗೊತ್ತಾಗ್ತಾ ಇಲ್ಲ. ನೋಡು, ನಮ್ಮ ಮನೆಯವರಿಂದ ಯಾರಿಂದಲಾದ್ರೂ ಆಗಲಿ ಬೇಜಾರಾಗಿದ್ರೆ ನಾನು ನಿನ್ ಕ್ಷಮೆ ಕೇಳ್ತೀನಿ. ಎಲ್ಲನೂ ಕೂತು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ. ಭಾಗ್ಯ, ಬೀಗ್ರು ಹೇಳ್ತಾ ಇದ್ದಾರೆ ತಾನೆ ಕೂತ್ಕೊಂಡು ಮಾತಾಡೋಣ ಅಂತ. ಇನ್ನೇನಿದೆ, ಎಲ್ಲ ಸಾಲ್ವ್ ಆಗುತ್ತೆ. ಅಪ್ಪ, ಯಾರು ಏನು ಹೇಳಿದ್ರು ಅಷ್ಟೇ ಅಪ್ಪ. ಪೂಜನ್ ಮದ್ವೆಗೆ ನಾನು ಒಪ್ಪಿಗೆ ಇಲ್ಲ. ಪೂಜಾ ಆ ಮನೇಲಿ ನೆಮ್ಮದಿಯಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಪೂಜನ್ ಜೀವನ ನಂತರ ಆಗುತ್ತೆ. ನಾನು ಒದ್ದಾಡ್ತಿರೋದೇ ಸಾಕಪ್ಪ. ನಮ್ಮ ಪೂಜನ್ ಬದುಕು ಹಾಗಾಗದ್ ಬೇಡ. ಇಲ್ಲ ಇಲ್ಲ, ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ. ನೀವು ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ನೋಡಿ, ನಾನು ಮನ್ಸರೇ ಪೂಜನ ಇಷ್ಟಪಟ್ಟಿದ್ದೀನಿ. ನಾನು ನಿಮ್ಗೆ ಅವತ್ತೇ ಮಾತು ಕೊಟ್ಟಿದ್ದೀನಿ, ಏನೇ ಆದರೂ ಪೂಜನ ಮಾತ್ರ ಬಿಟ್ಕೊಡಲ್ಲ ಅಂತ. ನೋಡಿ, ಇವಾಗಲೂ ಕೂಡ ಅದೇ ಮಾತು ಕೊಡ್ತಿದ್ದೀನಿ.